ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನದನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು GT ವರ್ಸಸ್ MI ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟಾಗಿ ಮಾತಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಓಕೆನಾ, ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ಇವತ್ತು ವೆಸ್ಟರ್ನ್ ಡರ್ಬಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಫೆಲ್ಡ್ ಲೈಕ್ ಮುಂಬೈ ಮತ್ತು ಗುಜರಾತ್ ಅವರು ಆಲ್ಮೋಸ್ಟ್ ಒಂದೊಂದು ಮ್ಯಾಚಲ್ಲಿ ಈಕ್ವಲ್ ಆಗಿ ಟಫ್ ಫೈಟ್ನ ಕೊಟ್ಟಿದ್ದಾರೆ. ಒಂದ್ಸತಿ ಗುಜರಾತ್ ಅವ್ರು ಗೆದ್ದರೆ ಇನ್ನೊಂದ್ಸತಿ ಮುಂಬೈ ಅವರು ಗೆಲ್ತಾ ಇದ್ರು. ಬಟ್ ಫಸ್ಟ್ ಹೆಂಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ತಗೊಂಡಾಗ ಗುಜರಾತ್ ಅವರೇ ವಿನ್ ಆಗ್ತಿದ್ರು ಮುಂಬೈ ಇಂಡಿಯನ್ಸ್ ಮೇಲ್ಗಡೆ. ಬಟ್ ಒಂದು ಮ್ಯಾಚ್ ಮಾತ್ರ ಅನ್ಬಿಲೀವಬಲ್ ಪುಲ್ ಆಫ್ ಮಾಡಿದ್ರು. ಐ ಥಿಂಕ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಿಂದ ಅಂತ ಹೇಳ್ತೀನಿ. ಸೊ ಐ ಥಿಂಕ್ ಡೇವಿಡ್ ಮಿಲ್ಲರ್ಗೆ ಮತ್ತೆ ಚಲೆ ಹಣ್ಣು ತಿನ್ಸಿದ್ದು. ಆಲ್ಮೋಸ್ಟ್ 7 ರನ್ಸ್ ಬೇಕಾಗಿತ್ತು. ಟ್ರೆಂಟ್ ಬೋಲ್ಟ್ ಅವರ ಅದ್ಭುತ ಬೌಲಿಂಗ್ ಇಂದ 7 ರನ್ ಇಂದ ಆಕ್ಚುಲಿ 1 ರನ್ ಹೊಡಿಯಕ್ಕಾಗಲ್ಲ ಓವರ್ ಅಲ್ ಅವ್ರಿಗೆ. ಸೊ ಆ ತರ ಇದು ಮಾಡಿ ಗೆಲ್ತಾರೆ. ಸೊ ಆಕ್ಚುಲಿ ಏನಂತಂದ್ರೆ ಮುಂಬೈ ಅವರು ಪಾಪ ಸತತ 5 ಮ್ಯಾಚ್ಗಳಲ್ಲಿ ಮೊದಲೇ ಮ್ಯಾಚ್ ಮಾತ್ರ ಗೆದ್ಕೊಂಡಿರೋದು. 4 ಮ್ಯಾಚ್ಗಳು ಕಂಟಿನ್ಯೂಸ್ ಆಗಿ ಸೋತ್ಕೊಂತಾ ಬರ್ತಾ ಇದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ಅವರು ಪಾಪ ಕಳೆದ 3 ಮ್ಯಾಚಸ್ಗಳನ್ನ ಗೆದ್ಕೊಂಡಿದ್ದಾರೆ. ಸೊ 6 ಪಾಯಿಂಟ್ ಅಲ್ಲಿ ಅವ್ರು ಇಲ್ಲ, ಅವ್ರು ಆಕ್ಚುಲಿ ಹ್ಯಾಟ್ರಿಕ್ ಗೆಲುವು ಮಾಡ್ಕೊಂಡಿದ್ದಾರೆ ಗುಜರಾತ್ ಅವರು. ಪಾಯಿಂಟ್ಸ್ ಕಡೆ ಒಂದು 2 ನಿಮಿಷ ಪಾಯಿಂಟ್ ಟೇಬಲ್ ಕಡೆ ಗಮನ ಕೊಟ್ಟೋಣ. ಸೊ ಐ ಥಿಂಕ್ ಪಂಜಾಬ್ ಅವರು ಅನ್ಡಿಫಿಟೆಡ್ ಆಗಿ ಉಳ್ಕೊಂಡಿದ್ದಾರೆ ಗುರು. ನಿನ್ನೆನೂ ಕೂಡ ನೀವು ನೆನ್ನೆ ಮ್ಯಾಚ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ನೆನ್ನೆ ಮ್ಯಾಚ್ ಏನು ಗುರು ಸೈಕದು RR ಅವರು ಬಿದ್ದೋದ್ರು ನೋಡಿದ್ರ. ಸೊ 1-2 ವಿಕೆಟ್ ಬಿತ್ತು ಅಂತ ತುಪ್ಪ ಅಂತ ಎಲ್ಲ ಉದ್ರಿಕತ್ತವೆ. ನಿನ್ನೆ ಆಕ್ಚುಲಿ ನಮ್ಮ ಪ್ರೆಡಿಕ್ಷನ್ ನಾವು RR ಗೆಲ್ಲುತ್ತೆ ಕೊಟ್ಟಿದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಬೀಳ್ಸ್ಕೊಂಡು ಈ ಕಡೆ ಇಲ್ಲ ಮಸ್ಟ್ ನೀಡ್. ಯಾಕಂತಂದ್ರೆ ಪಾಪ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಮ್ಯಾಚ್ ಮಾನ ಮರ್ಯಾದೆ ಉಳಿಸ್ಕೋಬೇಕಲ್ಲ. ಸೊ ಹಂಗಾಗಿ ಇಲ್ಲಿ ಮಾನ ಮರ್ಯಾದೆ ಉಳಿಸ್ಕೊಳಕ್ ಮುಂಬೈಯೇ ಕೆಳಗಡೆ ಬಂದ್ಬಿಟ್ಟೈತೆ ಪಾಪ. ಗೈಸ್, 5 ಬಾರಿ ಚಾಂಪಿಯನ್ ಟೇಬಲ್ ಕೆಳಗಡೆ ಕೂತ್ಕೊಂಡಿದ್ದಾರೆ. ಈ ಸತಿ ಹೇಳ್ಬೇಕು ಅಂದ್ರೆ ಅದು ಎಂತ ಟೈಮಲ್ಲಿ ಅದು ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಒಂದ್ ಕಡೆ ಡಗೌಟ್ ಅಲ್ಲಿ ಕುಣಿಸ್ಕೊಂಡಿದ್ದಾರೆ. T20 ವರ್ಲ್ಡ್ ಕಪ್ ಇನ್ನೊಬ್ಬ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರನ್ನ ಕುಣಿಸ್ಕೊಂಡಿದ್ದಾರೆ, ಲೆಜೆಂಡ್ ನ ಕುಣಿಸ್ಕೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಒನ್ ಆಫ್ ದ ಬೆಸ್ಟ್ ಲೈಕ್ ಇಂಟರ್ನ್ಯಾಷನಲ್ ಅಟ್ಯಾಕರ್ ಬೌಲರ್. ಆಕ್ಚುಲಿ ಇಂಡಿಯನ್ ಬೌಲರ್ ಅಂತ ಹೇಳಲ್ಲ, ಆಕ್ಚುಲಿ ಇಂಟರ್ನ್ಯಾಷನಲ್ ಬೌಲರ್. ಅವ್ರು ನಂಬರ್ 1 ಬೌಲರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಂಪೇರ್ ಟು ಎವ್ರಿ ಅದರ್ಸ್. ಅವ್ರನ್ನ ಕುಣಿಸ್ಕೊಂಡಿದ್ದಾರೆ. ಟ್ರೆಂಟ್ ಬೋಲ್ಟ್ ವಿಕೆಟ್ ಬೀಳ್ತಾ ಇಲ್ಲ. ಅದೇನೋ ಗುರು ವಿಕೆಟ್ ಬೀಳ್ತಾ ಇಲ್ವಾ, ಆಮೇಲೆ ಪ್ರೆಷರ್ ಆಗ್ತದೆ. ಐ ಮೀನ್ ಬುಮ್ರಾ ಅವರು ಕೂಡ 100% ಕೂಡ ಟ್ರೈ ಮಾಡ್ತಾರೆ. ಇವನ್ ನಾನು ಮುಂಬೈ ಮ್ಯಾಚ್ ಅಲ್ಲಿ RCB ಮ್ಯಾಚ್ ಮೇಲೆ ನೋಡ್ತಾ ಇದ್ದೆ. ಫ್ರಸ್ಟ್ರೇಷನ್ ಆಗ್ತಾ ಇದ್ದಾರೆ, ವಿಕೆಟ್ ಬೀಳಿಲ್ವಲ್ಲ, ಕ್ಯಾಚ್ಗಳು ಬಿಡ್ತಾ ಏನಲ್ಲ ಅಂತ. ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರ ಒಂದು ಬಿಹೇವಿಯರ್ ಕೂಡ ತುಂಬಾ ಸರ್ಕ್ಯುಲೇಟ್ ಆಗ್ತದೆ, ಏನಾಗ್ತದೆ ಟೀಮಲ್ಲಿ ಅಂತ. ಬಟ್ ನನಗನ್ಸಿರೋದು ಏನಂತಂದ್ರೆ, ನೀವು ಹೌದು ಕೆಲವೊಂದ್ಸತಿ ನಿಮ್ಗೆ ಅನ್ಕೊಂಡಿದ್ದಾಗಿಲ್ಲ ಅಂತಂದಾಗ ಪ್ಲೇಯರ್ಸ್ ಮೇಲೆ ಫ್ರಸ್ಟ್ರೇಷನ್ ತೋರ್ಸಕ್ ಹೋಗ್ಬಿಡಿ, ಮೋಟಿವೇಟ್ ಮಾಡಿ ಮತ್ತೆ ಕುಂಡಿಸ್ಕೊಳ್ಳಿ. ಡ್ರಾಯಿಂಗ್ ರೂಮ್ ಕೂತ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮೇ ಬಿ ಅವ್ರು ಒಂದ್ ಸ್ವಲ್ಪ ಟಫ್ ಕಾಲ್ಸ್ಗಳನ್ನ ತಗೊಳ್ಬೇಕಾಗಿ ಬರುತ್ತೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈಗ ಸೂರ್ಯಕುಮಾರ್ ಯಾದವ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಐ ಥಿಂಕ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮನ ಡ್ರಾಪ್ ಮಾಡಬೇಕಾಗುತ್ತೆ. ಅಂಡ್ ಇನ್ನೊಂದು ಕಡೆ ನೋಡೋದಾದ್ರೆ ವಿಲ್ ಜಾಕ್ಸ್ ನ ಅದ್ಭುತವಾದ ಫಾರ್ಮ್ ಅಲ್ಲಿ ಇರುವಂತ ಪ್ಲೇಯರ್ ನ ಇವರು ಕುಣಿಸಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಶೆಫರ್ಡ್ ರದರ್ಫೋರ್ಡ್ ನಾನು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅಂತಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಕಂಪೇರ್ ಟು ವಿಲ್ ಜಾಕ್ಸನ್ ಅವರು ಸ್ವಲ್ಪ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ತಗೊಂಡ್ಬರ್ತಾರೆ. ಬೌಲಿಂಗ್ ಕೂಡ ಹಾಕಿಸ್ಬೋದು, 1-2 ಓವರ್ ವಿಕೆಟ್ ಕೂಡ ನಿಮಗೆ ಸಿಗುತ್ತೆ. ಸೊ ನನಗೆಲ್ಲೋ ಅನ್ನಿಸ್ತಾ ಇರೋದು ಏನಂತಂದ್ರೆ ಇವರು ಬೌಲಿಂಗ್ ಸ್ಪಿನ್ನಿಂಗ್ ಅಲ್ಲಿ ಸ್ವಲ್ಪ ಎಡವುತ್ತಾ ಇದ್ದಾರೆ. ಯಾರು ಇಲ್ಲ ಗುರು ಸ್ಪಿನ್ನಿಂಗ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ. ಸೊ ಐ ಥಿಂಕ್ ಜಸ್ಪ್ರೀತ್ ಬುಮ್ರಾ ಅವರು ಕಮ್ ಬ್ಯಾಕ್ ಫಾರ್ಮ್ ಅಲ್ಲಿ ಮಾಡ್ತು ಅಂತಂದ್ರೆ ಆಲ್ಮೋಸ್ಟ್ ವಿಕೆಟ್ ಕೀಪರ್ ತಗೊಂಡ್ಬರ್ಬೋದು. ಜೊತೆಗೆ ಇವ್ರು ಸ್ವಲ್ಪ ಸ್ವಿಂಗಿಂಗ್ ಸ್ವಲ್ಪ ಆಟ ಆಡ್ಕೋಬೇಕಾಗುತ್ತೆ. ಸೊ ತುಂಬಾ ಕನ್ಫ್ಯೂಷನ್ಸ್ ಗಳಿದೆ. RR ಗೆದ್ಕೊಂಡ್ರೆ ಪಂಜಾಬ್ ಅವ್ರು ಗೆದ್ಕೊಂಡಿದ್ದಾರೆ. ಸೊ ಇನ್ನು ಪಾಯಿಂಟ್ ಟೇಬಲ್ ಕಡೆ ನೋಡಂಗಿದ್ರೆ RCB 2ನೇ ಸ್ಥಾನದಲ್ಲಿ ಕೂತ್ಕೊಂಡಿದೆ. ಸೊ ನಮ್ಮ RCB ಈಗ ಆಲ್ರೆಡಿ ಗೊತ್ತಿರೋ 2 ಮ್ಯಾಚ್ಗಳನ್ನ ಸೋತಿದ್ದಾರೆ. ಸೊ 4 ಮ್ಯಾಚ್ ಗೆದ್ದಿದ್ದಾರೆ, 8 ಪಾಯಿಂಟ್. ನನಗೆ ಅನ್ಫಾರ್ಚುನೇಟ್ ಏನ್ ಗೊತ್ತಾ ಅನ್ನಿಸ್ತಾ ಇರೋದು, ಆಕ್ಚುಲಿ ನಾವು ಹ್ಯಾಟ್ರಿಕ್ ಗೆಲುವಾಗಿ ಸಾಧಿಸಕ್ ಆಗ್ತಾ ಇಲ್ಲ. 2 ಮ್ಯಾಚ್ ಗೆಲ್ತೀವಿ, 3ನೇ ಮ್ಯಾಚ್ ಸೋಲ್ತೀವಿ, 2 ಮ್ಯಾಚ್ ಗೆಲ್ತೀವಿ, 3ನೇ ಮ್ಯಾಚ್ ಸೋಲ್ತಾ ಇದೀವಿ. ಬಟ್ ಎನಿವೇಸ್ ನನಗೆ ಅನ್ಸಿರೋದು ಏನ್ ಗೊತ್ತಾ, ನೆಕ್ಸ್ಟ್ RCB ಅವರ ಒಂದು ಲೈನಪ್ ಏನಿದೆ ಗೊತ್ತಾ. ಸೊ GT DC GT, ಗುಜರಾತ್, ಡೆಲ್ಲಿ, DC. ಐ ಥಿಂಕ್ ಆಲ್ GT ಮತ್ತೆ ಗುಜರಾತ್ ಬರುತ್ತೆ. ಸೊ 3 ಕಂಟಿನ್ಯೂಸ್ ಆಗಿದೆ. ಆಲ್ರೆಡಿ ನಾವು DC ಮೇಲೆ ಸೋತಿದೀವಿ, ರಿವೆಂಜ್ ಟೈಮ್ ಅಂತ ಹೇಳ್ಬೋದು. GT ಮೇಲೆ 100% ಥರ್ಡ್ ಮ್ಯಾಚ್, ಸೆಕೆಂಡ್ ಮ್ಯಾಚ್ ಗೆಲ್ತೀವಿ. ಸೊ ಮೊದಲನೇ ಮ್ಯಾಚ್ GT ಮತ್ತೆ GT ಸಿಗ್ತಾ ಇದೆ. ಐ ಡೋಂಟ್ ನೋ ಇದು ಹೆಂಗ್ ಗೊತ್ತಾ, ನಂಗೆ ರಿವೆಂಜ್ ಆಗೋದು ಬೇಡ, ಕಂಟಿನ್ಯೂಸ್ ಆಗಿ ಇದ್ಬಿಡ್ಲಿ ಅಂತ. ಯಾಕಂದ್ರೆ 10, 12, 14 ಸಿಕ್ಬಿಡುತ್ತಲ್ಲ, ಆಲ್ಮೋಸ್ಟ್ ನಮಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗ್ಬೋದು. ಹೆಚ್ಚಾಗಿ ಈ ಟೀಮ್ ಇಟ್ಕೊಂಡು ನಾನು ಟಾಪ್ 1 ಟಾಪ್ 2 ಅಲ್ಲಿ ಕೂತ್ಕೋಬೇಕು ಅಂತ ನನಗೆ ಆಸೆ. ಸೊ ಪ್ಲೇ ಆಫ್ ಈ ಟೀಮ್ ಇಟ್ಕೊಂಡು ಪ್ಲೇ ಆಫ್ ಅಂತಂದ್ರೆ ಅದು ಸಾಲಲ್ಲ. ಒಂದೂ ಇಲ್ಲ 2ನೇ ಸ್ಥಾನದಲ್ಲೇ ಕೂತ್ಕೋಬೇಕು. ಯಾಕಂದ್ರೆ ನಾವು ಸೋತ್ರು ಕೂಡ ಎಲಿಮಿನೇಟರ್ 2 ಅಲ್ಲಿ ಒಂದು ಮ್ಯಾಚ್ ಆಡಿ ನೆಕ್ಸ್ಟ್ ಪ್ಲೇ ಆಫ್ ಎಂಟ್ರಿ ಆಗಬೇಕು. ಅಲ್ಲ ಅದೆಲ್ಲ ನಮ್ಗಿಂತನೂ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇರೋದು ಪಂಜಾಬ್ ಅವರು. ನಂಗೆ ಅದು ಶಾಕಿಂಗ್ ಆಗ್ತಾ ಇರೋದು ಗುರು. ಹೆಂಗೆ ಎಲ್ಲ ಆಕ್ಚುಲಿ ನೋಡಿ ಗೈಸ್, ಅವ್ರು ಆಡ್ದಂಥ ಮ್ಯಾಚಸ್ಗಳೆಲ್ಲ ಆಲ್ಮೋಸ್ಟ್ ಒಂಥರ ಡಾಮಿನೇಟ್ ಮಾಡಿ ವಿನ್ ಆಗಿದ್ದಾರೆ. ನಾಟ್ ದಟ್ ಇಲ್ಲ ಹತ್ರ ಬಂದು ಗೆಲ್ತಾ ಇದಾರೆ, ಇಲ್ಲ ಇದ್ ಮಾಡ್ತಾ ಇದಾರೆ ಅನ್ನತ್ರ ಏನಿಲ್ಲ. ಲಾಸ್ಟ್ ಅಲ್ಲಿ ಫಿನಿಶ್ ಎಲ್ಲ ಡಾಮಿನೇಷನ್ ಗುರು. ಏನ್ ಗುರು ಶ್ರೇಯಸ್ ಅಯ್ಯರು
ಈ ಶ್ರೇಯಸ್ ಅಯ್ಯರ್ ಅವ್ರನ್ನ ಏನಾದರೂ ಇನ್ನೊಂದು 2 ವರ್ಷ ಅವ್ರಿಗೆ ಗೋಲ್ಡನ್ ಪೀರಿಯಡ್ ಇದೆ, 2 ಇಂದ 3 ವರ್ಷದವರೆಗೂ ಗೋಲ್ಡನ್ ಪೀರಿಯಡ್ ಇದೆ. ಅಂದರೆ ನಾನು ಹೇಳ್ತಾ ಇದ್ದು ಒಂದು ಕ್ಯಾಪ್ಟನ್ಸಿ ಮಾಡಬೇಕಾದ್ರೆ ಒಂದು ಫಾರ್ಮ್ ಆಫ್ ಲೈಫ್ ಅಂತ ಇರುತ್ತೆ. ಇವನ್ ಬ್ಯಾಟಿಂಗಲ್ಲೂ ರನ್ ಸ್ಕೋರ್ ಮಾಡ್ತಾ ಇರ್ತಾರೆ, ಕ್ಯಾಪ್ಟನ್ಸಿಲೂ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ನೀವು ಡ್ರಾಪ್ ಮಾಡಿಬಿಟ್ರೆ ಮತ್ತೆ ಕುಣಿಸ್ಬಿಟ್ರೆ ನಿಮ್ಗೆ ಇನ್ನೊಂದು ವರ್ಲ್ಡ್ ಕಪ್ ಬರುವಂಥ ಚಾನ್ಸಸ್ ಜಾಸ್ತಿ ಇರಲ್ಲ. ಸೊ ದಯವಿಟ್ಟು BCCI ಅವ್ರ ರಿಕ್ವೆಸ್ಟ್ ಏನಂತಂದ್ರೆ ಶ್ರೇಯಸ್ ಅಯ್ಯರ್ ಅವ್ರನ್ನ ODI ಆರ್ T20 ಈ ಎರಡರಲ್ಲಿ ಕ್ಯಾಪ್ಟನ್ ಮಾಡಿ. ಬೆಟರ್, ODI ಬೇಡ, T20 ODI ಒಳ್ಳೆ ಪ್ಲೇಯರ್ ಅಪ್ಪ. ಸೆಕೆಂಡ್ ಹೈಯೆಸ್ಟ್ ಅವರೇಜ್ ಇರೋದೇ ಅವ್ರದ್ದು ಆಫ್ಟರ್ ವಿರಾಟ್ ಕೊಹ್ಲಿ ಅವರು ಇಂಡಿಯಾ ಟೀಮಲ್ಲಿ. ಐ ಥಿಂಕ್ ರೋಹಿತ್ ಶರ್ಮಾ ಬಿಟ್ರೆ ಸೊ ಸೆಕೆಂಡ್ ಹೈಯೆಸ್ಟ್ ರೋಹಿತ್ ಶರ್ಮಾ ಇಲ್ಲ, ಸೆಕೆಂಡ್ ಹೈಯೆಸ್ಟ್ ಅವರೇಜಿಂಗ್ ರನ್ ಸ್ಕೋರ್ ಇರೋದು ಶ್ರೇಯಸ್ ಅಯ್ಯರ್ ಅವರೇ. ಐ ಥಿಂಕ್ ವೈಟ್ ಬಾಲ್ ಪ್ಲೇಯರ್, ಬೆಸ್ಟ್ ಪ್ಲೇಯರ್. ಟೆಸ್ಟಿಗೆ ಬೇಡ, ನಾನೇ ಒಪ್ಕೊಳ್ತೀನಿ. ಟೆಸ್ಟಿಗೆ ಏನು ನನಗೆ ಅನ್ಸು ಸೂಟ್ ಆಗ್ತಾರ ಇಲ್ವೋ ನನಗೆ ಅಷ್ಟು ಗೊತ್ತಿಲ್ಲ. ಟೆಸ್ಟಿಗೆ ಅಂತ ಬಂದಾಗ ಒಂದು ಸಪ್ರೇಟ್ ಟೀಮ್ ಫಾರ್ಮೇಟ್ ಮಾಡೋಣ. ಶುಭ್ಮನ್ ಗಿಲ್ ಒಳ್ಳೆ ಟೆಸ್ಟ್ ಪ್ಲೇಯರು, ನಾನು ಅವ್ರನ್ನ ಕ್ಯಾಪ್ಟನ್ಸಿ ನಾನು ಓಕೆ ಅಗ್ರಿ ಮಾಡ್ತೀನಿ. ಶುಭ್ಮನ್ ಗಿಲ್ ಏನಂತ ಡಮ್ಮಿ ಪೀಸ್ ಏನಲ್ಲ. ಸೊ ಟೆಸ್ಟ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ. ಯಶಸ್ವಿ ಜೈಸ್ವಾಲ್ ಆಲ್ ಫಾರ್ಮೇಟ್ ಪ್ಲೇಯರ್ ಆಗ್ಬೇಕು ನನಗನ್ಸಿರೋ ಪ್ರಕಾರ. ಶುಭ್ಮನ್ ಗಿಲ್ ODI ಮತ್ತೆ ಟೆಸ್ಟಿಗೆ ಬರಬೇಕು. ರಜತ್ ಪಟ್ಟಿದಾರ್ ಅವರು T20 ಬರಬೇಕು, ODIಗಿಂತ T20 ಬರಲಿ. ಸೊ ಆ ಥರ ಸ್ವಲ್ಪ ಮಿಕ್ಸಪ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ನೋಡೋಣ ಏನಾಗುತ್ತೆ ಅಂತ. ಸೊ ಮುಂದಕ್ಕೆ ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ನಿಮಗೆ ಅನಿಸುತ್ತೆ ಶ್ರೇಯಸ್ ಅಯ್ಯರ್ನ T20 ವರ್ಲ್ಡ್ ಕಪ್ T20ಗೆ ಕ್ಯಾಪ್ಟನ್ ಮಾಡಬೇಕಾ ಬೇಡ ಕಮೆಂಟ್ ಮಾಡಿ. ಗೈಸ್ ಅಂದ್ರೆ ಇನ್ನು ಪಾಯಿಂಟ್ಸ್ ಟೇಬಲ್ ಗಮನ ಕೊಡೋಗಿದ್ರೆ ಇನ್ನೊಂದು RCB ಪಂಜಾಬ್ ಬಿಟ್ಬಿಡಿ, ಇನ್ನು ಮಿಗ್ದವ್ರು ನೋಡಿ RR ನೋಡಿ, SRH ನೋಡಿ, RR ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ. DC ಅವರು 6 ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ, GT ಅವರು 6 ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ, CSK ಮತ್ತೆ LSG ಅವರು 4 ಪಾಯಿಂಟ್ ಅಲ್ಲಿ. ಅಂದ್ರೆ ಇದೇನು ಅಷ್ಟು ಡಿಫ್ರೆನ್ಸ್ ಏನಿಲ್ಲ ಎಕ್ಸೆಪ್ಟ್ ಮುಂಬೈ ಮತ್ತೆ KKR ಅವರು ಏನಂತ ಚೇಂಜಸ್ ಏನು ಕಾಣಿಸಲ್ಲ. ಮೇ ಬಿ ಇವಾಗ ಮುಂಬೈ ಇಂಡಿಯನ್ಸ್ ಅವರು ಏನಾರ ಈಗ ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂದ್ರೆ 4 ಪಾಯಿಂಟ್ ಬಂದ್ಬಿಟ್ಟು ಮತ್ತೆ 7 ಇಲ್ಲ 6 ಅಲ್ಲಿ ಆಟ ಆಡ್ತಾರೆ ಅಷ್ಟೇ. ಅಂದ್ರೆ ಈಗ ಈ ಸತಿ ಸ್ವಲ್ಪ ಟಫ್ ಫೈಟ್ ಅಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಒಬ್ಬರ ಮ್ಯಾಚ್ ಒಬ್ಬರ ಮೇಲೆ ಗೆದ್ರೆ ಇನ್ನೊಬ್ಬರ ಮ್ಯಾಚ್ ಮೇಲೆ ಗೆಲ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ. ಸೊ ಆ ತರ ಆಗ್ತಾ ಇದೆ. ಐ ಥಿಂಕ್ ಒನ್ ಆಫ್ ದ ಟಫೆಸ್ಟ್ ಬ್ಯಾಟಲ್ ನಡಿಬಹುದು 1-2 ಸ್ಥಾನಕ್ಕೆ ಈ ಸತಿನೂ ಕೂಡ ಅಂತ ಅನ್ಸುತ್ತೆ, ಲಾಸ್ಟ್ ಸೀಸನ್ ತರನೇ. ಸೊ ಹೋಪ್ ದಟ್ RCB ಮತ್ತೆ ಪಂಜಾಬ್ ಅವ್ರು ಬರಲಿ, ಮತ್ತೆ RCB ಗೆಲ್ಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೈ ಇದೆ ಆಕ್ಚುಲಿ. ಇನ್ನು ಇವತ್ತಿನ ಮ್ಯಾಚ್ ಕಡೆ ಕಾನ್ಸಂಟ್ರೇಟ್ ಮಾಡಂಗಿದ್ರೆ GT ಮತ್ತು MI ಆಡ್ತಾ ಇರೋದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಸೊ ನನ್ನ ಪ್ರಕಾರ ಹೈಯೆಸ್ಟ್ ಸ್ಕೋರ್ ಬರೋ ಡೌಟ್ ಇದೆ. 170 ಇಲ್ಲ ಹೇಳಕ್ಕಾಗಲ್ಲ ಆಕ್ಚುಲಿ. ನರೇಂದ್ರ ಮೋದಿ ಸ್ಟೇಡಿಯಂ ಅವ್ರು ಏನಾದರೂ ಪಿಚ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಲ್ಲ, ವೇರಿ ಮಾಡಿದ್ರೆ ಮೇ ಬಿ ಬೌಲಿಂಗ್. ಯಾಕಂದ್ರೆ ಗುಜರಾತ್ ಅವ್ರದ್ದು ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಈ ಕಡೆ ಮುಂಬೈದು ಏನಂದ್ರೆ ಫಾರ್ಮ್ ಕಾಣಿಸ್ಕೊಳ್ತಾ ಇಲ್ಲ. ಅಂದ್ರೆ ಈಗ ಬೌಲರ್ಸ್ಗಳು ಏನಾಗ್ತದೆ ಆಲ್ಮೋಸ್ಟ್ ಅವರು ಯಾರು ಕೂಡ ವಿಕೆಟ್ಸ್ಗಳನ್ನ ತೊಗೊಳಕ್ಕಾಗ್ತಾ ಇಲ್ಲ. ಸೊ ಐ ಥಿಂಕ್ ಒಂದು 2 ಮ್ಯಾಚಲ್ಲಿ ಶಾರ್ದುಲ್ ಠಕ್ಕರ್ ಅವರು ಕಮಾಲ್ ಮಾಡಿದ್ರು, ಬಟ್ ಅದಾದ್ಮೇಲೆ ಎಲ್ಲೂ ಕೂಡ ಅವ್ರು ಕಮ್ ಬ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಮೇ ಬಿ ನನ್ಗೆ ಅನ್ಸಿದೆ ಏನಂತಂದ್ರೆ ಬ್ಯಾಟಿಂಗ್ ಕೊಡ್ಬೋದೇನೋ, ಇಲ್ಲ ಗುಜರಾತ್ ಅವ್ರು ನೋಡ್ಕೊಂಡು ಸಿಚುವೇಶನ್ಸ್ ನೋಡ್ಕೊಂಡು ಏನ್ ಬೇಕಾದ್ರೆ ಆಗ್ಬೋದು. ಬಟ್ ಇವತ್ತೆಲ್ಲ ಒಂದು ಗಟ್ ಫೀಲಿಂಗ್ ಬರ್ತದೆ, ಮುಂಬೈ ಇಂಡಿಯನ್ಸ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಐ ಥಿಂಕ್ ಮುಂಬೈ ವಿನ್ ಆಗ್ತೀವಿ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ನೀವು ಕಮೆಂಟ್ ಮಾಡಿ. ಅಂಡ್ ಇವರಿಬ್ಬರ ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ IPL ಇದರಲ್ಲಿ 8 ಮ್ಯಾಚ್ಗಳು ಅಷ್ಟೇ ಆಡಿರೋದು. ಸೊ 8ರಲ್ಲಿ 5 ಮ್ಯಾಚ್ GT ಗೆದ್ಕೊಂಡಿದ್ದಾರೆ. ನಾನು ಹೇಳಿದೆ ಅಪರ್ ಎಂಡ್ ಬಂದಿದೆ GT. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡ್ಬೇಕಾರೆ ಸೊ ಯಾವಾಗ ಮುಂಬೈ ಇಂಡಿಯನ್ಸ್ ಅವ್ರು ಹಾರ್ದಿಕ್ ಪಾಂಡ್ಯ ಬಿಟ್ಟು GTಗೆ ಬಂದ್ರು ಗೊತ್ತಾ, ಅವ್ರು ಕ್ಯಾಪ್ಟನ್ಸಿ ಬೇಕು ಅಂತ ಕೇಳಿದ್ರು. ಆಕ್ಚುಲಿ ಒಂದು ಕ್ಲಾಶ್ ನಡೀತು, ಎಲ್ಲ ಲಕ್ ಅಂತ ಹೊಡ್ಕೊಂಡು ಹೋಗ್ಬಿಟ್ಟಿರ್ಬೇಕು ಅಷ್ಟೇ. ಅದಾದ್ಮೇಲೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ಮುಂಬೈ ಕೂಡ. ಇನ್ನು 3 ಮ್ಯಾಚ್ಗಳು ಈ ಕಡೆ MI ಅವರು ಗೆದ್ಕೊಂಡಿದ್ದಾರೆ. ಹೈಯೆಸ್ಟ್ ರನ್ ಇವರಿಬ್ಬರ ಮಧ್ಯೆ 233 ಹೈಯೆಸ್ಟ್ ರನ್ ಅಂಡ್ ಲೋಯೆಸ್ಟ್ ಬಂದು 152 ಹೊಡೆದಿರೋದು, ಅದು MI ಅವರು ಹೊಡೆದಿರೋದಿಲ್ಲ. ಸೊ ಗೈಸ್ ನಿಮ್ಗೆ ಅನ್ಸುತ್ತೆ ಸೊ ಇವತ್ತಿನ ಮ್ಯಾಚ್ ಹೆಡ್ ಟು ಹೆಡ್ ರೆಕಾರ್ಡ್ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ. ಸೊ ಡೈರೆಕ್ಟ್ ಸೊ ಯಾಕಂದ್ರೆ ಸ್ಕ್ವಾಡ್ಗಳೆಲ್ಲ ಚೇಂಜ್ ಆಗಿದೆ. ಸೊ ಎಲ್ಲ ಇಲ್ಲ ಆಕ್ಚುಲಿ ಗುಜರಾತ್ ಅವರು ಏನ್ ಗೊತ್ತಾ ಟಾಪ್ 3 ಮೇಲೆ ಡಿಪೆಂಡ್ ಆಗಿದೆ ಸ್ಟ್ರಾಂಗ್ಲಿ. ಬಿಕಾಸ್ ಅವ್ರದ್ದು ನಿಮ್ಗೆ ನೋಡಾಗಿದೆ ಸಾಯಿ ಸುದರ್ಶನ್ ಚೆನ್ನಾಗಿ ಆಡ್ತಿದ್ದಾರೆ, ಗಿಲ್ ಮತ್ತೆ ಜಾಸ್ ಬಟ್ಲರ್. ಸೊ ಮಿಡಲ್ ಆರ್ಡರ್ ಅಂತ ಬಂದಾಗ ಎಲ್ಲೋ ಸ್ವಲ್ಪ ವೀಕ್ ಕಾಣಿಸ್ಕೊಳ್ತಾ ಇರೋದು. ಐ ಥಿಂಕ್ ವಾಷಿಂಗ್ಟನ್ ಸುಂದರ್ ಆಮೇಲೆ ಗ್ಲೆನ್ ಫಿಲಿಪಿನ್ ಅಂತ ಕಮಾಲ್ ಮಾಡಿಲ್ಲ IPL ಗಳಲ್ಲಿ. ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಬ್ಯಾಟಿಂಗ್ ಅಂತ ಬಂದಾಗ ಏನು ಅಷ್ಟು ಕಮಾಲ್ ಮಾಡಿಲ್ಲ. ಜೊತೆಗೆ ರಶೀದ್ ಖಾನ್ ಅವರು ಆಲ್ಮೋಸ್ಟ್ ಸ್ವಲ್ಪ ಫಿನಿಷರ್ ತರನೇ ಇರ್ತಾರೆ, ಬಟ್ ನಾವು ಎವ್ರಿ ಟೈಮ್ ಅವ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಸೊ ಒಂದು ಫಾರ್ಮ್ ಅಲ್ಲಿ ಇದ್ರು ಆಕ್ಚುಲಿ ಗುಜರಾತ್ ಟೈಟನ್ಸ್ ಅಲ್ಲಿ ರಶೀದ್ ಖಾನ್ ಅವರು ಅವಾಗ ಫಿನಿಶ್ ಮಾಡ್ಕೊಡ್ತಾ ಇದ್ರು, ಮ್ಯಾಚ್ ವಿನ್ನಿಂಗ್ ಕಂಡೀಷನ್ ಆಗ್ತಾ ಇದ್ರು. ಬಟ್ ಲಾಸ್ಟ್ ಮ್ಯಾಚಸ್ ಅಲ್ಲಿ ರಶೀದ್ ಖಾನೇ ಮ್ಯಾನ್ ಆಫ್ ದಿ ಮ್ಯಾಚ್. ಸ್ಪಿನ್ನಿಂಗ್ ಅನ್ಬಿಲಿಯಬಲ್ ಸ್ಪಿನ್ ಮಾಡಿ ಐ ಥಿಂಕ್ DC ಮೇಲೆ ಗೆದ್ದಿರೋದು ಆಕ್ಚುಲಿ. ಅನ್ನಿಸ್ತಾ ಇರೋದು ಏನಂತಂದ್ರೆ ಮೇ ಬಿ ಈ ಸತಿ ಇವತ್ತು ಅವ್ರು ಟಫ್ ಫೈಟ್ ಕೊಡ್ತಾರೆ, ಬಟ್ ಒಂದು ಗಟ್ ಫೀಲ್ ಹೇಳ್ತಾರೆ ಅಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಗೈಸ್ ನಾವು ಮುಂಬೈ ಇಂಡಿಯನ್ಸ್ ವಿನ್ ಆಗ್ತೀವಿ ಅಂತ ಪ್ರೆಡಿಕ್ಟ್ ಮಾಡ್ತೀವಿ. ಸೊ ನಿಮಗೆ ಅನ್ಸು ಕಮೆಂಟ್ ಮಾಡಿದ್ದೀವಿ. ಇದಾಗಿತ್ತು ಗೈಸ್ ನಮ್ಮ ಒಂದು MI ವರ್ಸಸ್ GT ಪ್ರಿವ್ಯೂ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಲೈಕ್ ಮಾಡಿ. ಓಕೆ, ಬಾಯ್.